ಎಲ್ಲರಿಗೂ ನಮಸ್ಕಾರ. KM ಡಿಜಿಟಲ್ ಹಬ್ಗೆ ಸ್ವಾಗತ. ನಾನು ಕನಕನಗೌಡ. ಇವತ್ತು ನಾನು ನಿಮಗೆ ಟೆರೆಸ್ ಗಾರ್ಡನ್ನಲ್ಲಿ ಬೆಳೆಯಬಹುದಾದ 5 ಈಸಿ ಪ್ಲ್ಯಾಂಟ್ಸ್ ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನೀವು ಈಸಿಯಾಗಿ ಬಿಗಿನರ್ಸ್ಗೆ ಈಸಿಯಾಗಿ ಬೆಳೆಯತಕ್ಕಂಥ ಒಂದು 5 ಪ್ಲ್ಯಾಂಟ್ಸ್ಗಳು ಯಾವುವು ಅಂತಂದರೆ, ಫಸ್ಟ್ ಒನ್ನು ಅಲೋವೆರಾ. ಅದಕ್ಕೇನು ಜಾಸ್ತಿಗೆ ಮೇಂಟೆನೆನ್ಸ್ ಬೇಕಾಗಿಲ್ಲ. ಅದೇ ರೀತಿ ತುಳಸಿ, ಆಮೇಲೆ ಸದಾಬಹಾರ್ ಅಂದರೆ ನಿತ್ಯ ಕಲ್ಯಾಣಿ ಅಂತ ಹೇಳ್ತಾರಲ್ಲ ಅದು, ಸ್ನೇಕ್ ಪ್ಲಾಂಟ್ ಮತ್ತು ಲೆಮನ್ ಗ್ರಾಸ್. ಹಾಗೆ ಇಷ್ಟು ನೀವು ಈಸಿಯಾಗಿ ಬೆಳಿಬೋದು, ಇಷ್ಟು 5 ಗಿಡಗಳನ್ನು: ಅಲೋವೆರಾ, ಲೆಮನ್ ಗ್ರಾಸ್, ಸ್ನೇಕ್ ಪ್ಲ್ಯಾಂಟ್, ತುಳಸಿ ಆ್ಯಂಡ್ ಸದಾಬಹಾರ್. ಇವು ಈಸಿಯಾಗಿ ಬೆಳಿಬೋದು. ಈ ಬಿಗಿನರ್ಸ್ ಟೆರೆಸ್ ಗಾರ್ಡನ್ನಲ್ಲಿ ಮಾಡ್ತಕ್ಕಂಥ 5 ಮಿಸ್ಟೇಕ್ಸ್ಗಳು ಯಾವುವು ಅಂತಂದರೆ, ಫಸ್ಟ್ ಒನ್ನು ಓವರ್ ವಾಟ್ರಿಂಗ್, ಜಾಸ್ತಿ ನೀರು ಕೊಡೋದು, ಇದು ಬಿಗ್ ಮಿಸ್ಟೇಕ್. ಸೆಕೆಂಡ್ ಒನ್ನು ಆ ಪ್ಲಾಟ್, ನಾವೇನು ಪಾಟ್ ಮಾಡಿರ್ತೀವಲ್ಲ ಅದನ್ನು ಡ್ರೈನೇಜ್ ಸಿಸ್ಟಮ್ ಸರಿಯಾಗಿ ಮಾಡಿರೋದಿಲ್ಲ. ಹೋಲನ್ನು ಚಿಕ್ಕದಾಗಿ ಹಾಕಿರ್ತಾರೆ, ಇಲ್ಲ 1-2 ಹಾಕಿರ್ತಾರೆ. ಇದು ಸೆಕೆಂಡ್ ಮಿಸ್ಟೇಕ್ಸ್. ದ ಥರ್ಡ್ ಒನ್, ಜಾಸ್ತಿ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ. ಟೋಟಲಿ ಕೆಮಿಕಲ್ ಫರ್ಟಿಲೈಸರ್ ಟೆರೆಸ್ ಗಾರ್ಡನ್ಗೆ ಯೂಸ್ ಮಾಡಬಾರ್ದು. ನೀವು ಎವ್ರಿ 15 ಡೇಸ್ ಅಥವಾ 20 ಡೇಸ್ಗೆ ಆ ಪಾಟ್ ಸುತ್ತಾರ್ದ ನೀವು ಅದನ್ನೆಲ್ಲ ಒಂಥರ ಮಣ್ಣನ್ನು ಚೇಂಜ್ ಮಾಡಬೇಕು, ಎಕ್ಸ್ಚೇಂಜ್ ಮಾಡಬೇಕು. ಆಮೇಲೆ ಪ್ರೋನಿಂಗ್ ಮಾಡಬೇಕು. ಇದು ಒಂದು ಮಾಡಲ್ಲ, ಇದು ಒಂದು ಮಿಸ್ಟೇಕ್ಸು. ದೆನ್ ದಿ 5 ಮಿಸ್ಟೇಕ್ಸ್ ಮೋಸ್ಟ್ ಬಿಗಿನರ್ಸ್ ಮೇಕ್ ಇನ್ ಟೆರೆಸ್ ಗಾರ್ಡನ್. ಟಾಪ್ 5 ಬೆನಿಫಿಟ್ಸ್ ಆಫ್ ದಿ ಟೆರೆಸ್ ಗಾರ್ಡನ್. 5 ಏನು ಲಾಭ ಅಂತಂದರೆ, ಫಸ್ಟ್ ಒನ್, ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ನಾವು ಟೆರೆಸ್ ಗಾರ್ಡನ್ ಮಾಡೋದ್ರಿಂದ. ದ ಸೆಕೆಂಡ್ ಒನ್, ದ ವ್ಯಾಲ್ಯೂ ಆಫ್ ಹೋಮ್, ನಿಮ್ಮದು ಮನೆ ಒಂದು ಸೌಂದರ್ಯ ಹೆಚ್ಚು ಮಾಡುತ್ತೆ ಟೆರೆಸ್ ಗಾರ್ಡನ್. ದ ಥರ್ಡ್ ಒನ್, ನೀವು ಈ ಟೆರೆಸ್ ಗಾರ್ಡನ್ ಥ್ರೂ ನಿಮ್ಮ ಮಕ್ಕಳಿಗೆ ಎಜುಕೇಟ್ ಮಾಡ್ಬೋದು ಪ್ಲಾಂಟ್ಸ್ ಬಗ್ಗೆ. ಅವರಿಗೆ ಒಂದು ಜವಾಬ್ದಾರಿ ಬರುತ್ತೆ ಈ ಪ್ಲ್ಯಾಂಟ್ ಗಿಡಗಳ ಜೊತೆಗೆ ಅವ್ರಿಗೆ ಒಡನಾಟ ಆದರೆ. ಆಮೇಲೆ ಫೈನಲಿ ನಿಮಗೆ ಈ ಟೆರೆಸ್ ಗಾರ್ಡನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಮಾರ್ನಿಂಗ್ ಎಕ್ಸಸೈಸ್, ಜಿಮ್, ನೀರು ಹಾಕೋದು, ಆ ಪ್ಲಾಂಟನ್ನು ಶಿಫ್ಟ್ ಮಾಡೋದು, ಕ್ಲೀನಿಂಗ್ ಮಾಡೋದು, ಇದೆಲ್ಲ ಮಾಡಿದ್ರೆ ನಿಮ್ಮ ಹೆಲ್ತ್ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಯು ಶುಡ್ ಟೆರೆಸ್ ಗಾರ್ಡನ್ ಎಲ್ಲರೂ ಮಾಡಬೇಕು ಅಂತ ಈ ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸಿ ಯು ಅಗೇನ್.